ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನನಗೆ ಸುಮಾರು ಜನ ಕೇಳ್ತಾ ಇರೋದೇನು ಅಂತಂದರೆ, ನಾವು ರಾಯರ ಸೇವೆಗಳನ್ನು ಪ್ರಾರಂಭ ಮಾಡಿದ್ದೀವಿ, ಎಷ್ಟೋ ದಿನದಿಂದ ಸೇವೆಗಳನ್ನು ಮಾಡ್ತಾ ಇದ್ದೀವಿ, ಈಗಲೂ ಕೂಡ ಮಾಡ್ತಾ ಇದ್ದೀವಿ. ಆದರೆ ರಾಯರ ಸೇವೆಗಳನ್ನು ಮಾಡೋಂಥ ಸಂದರ್ಭಗಳಲ್ಲಿ ನಮಗೆ ಕೆಟ್ಟ ಕೆಟ್ಟ ಕನಸುಗಳ ಅನುಭವ ಆಗ್ತಾ ಇದೆ. ಅದು ನಮಗೆ ಒಳ್ಳೇದಾಗ್ತಾ ಇದೆಯಾ ಅಥವಾ ಇಲ್ವಾ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ. ಆ ಕನಸುಗಳು ಬಿದ್ದಾಗ ನಮಗೆ ತುಂಬ ಸಂಕಟ ಆಗುತ್ತೆ, ತುಂಬ ನೋವಾಗುತ್ತೆ. ನಾವು ಮಾಡ್ತಿರೋಂಥ ಸೇವೆಗಳು ಸರಿಯಾದ ಕ್ರಮದಲ್ಲಿ ಮಾಡ್ತಾ ಇದ್ದೀವಾ ಇಲ್ವಾ ಅಂತ ಕೆಲವೊಬ್ಬರು ಹೇಳ್ಕೊತಾರೆ. ಕೆಲವೊಬ್ಬರು ನಮಗೆ ರಾಯರ ವಿಗ್ರಹ ಕಾಣಿಸ್ತು, ರಾಯರ ಫೋಟೋ ಕಾಣಿಸ್ತು, ಆಮೇಲೆ ರಾಯರ ದೇವಸ್ಥಾನಗಳು ಕಾಣಿಸ್ತು, ಯಾವುದೋ ವ್ಯಕ್ತಿಗಳಿಂದ ನಮಗೆ ಏನೋ ಪ್ರಸಾದ ಸಿಕ್ಕದಂಗಾಯಿತು ಅಥವಾ ನಮಗೆ ಮಂತ್ರಾಕ್ಷತೆ ಸಿಕ್ಕದಂಗಾಗಿದೆ, ನಮಗೆ ಅನುಕೂಲ ಆಗೋಂಗೆ ರಾಯರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಬಾಳೆಹಣ್ಣನ್ನು ಕೊಟ್ಟಿರಂಗಿರ್ಬೋದು, ಅಥವಾ ರಾಯರು ನಮ್ಮ ಕನಸಿನಲ್ಲಿ ಪಂಚಾಮೃತ ಅಭಿಷೇಕನ ತಂದು ಕೊಟ್ಟಂಗೆ, ಅಥವಾ ಯಾರೋ ಒಬ್ಬರು ಯತಿಗಳು ನಮ್ಮ ಮನೆಗೆ ಬಂದಂಗೆ, ಈ ರೀತಿ ಎಲ್ಲ ನಮಗೆ ಕನಸುಗಳು ಬೀಳ್ತಾ ಇದೆ. ಇದು ಯಾವ ಸೂಚನೆ, ಒಳ್ಳೆಯದಾ ಕೆಟ್ಟದ್ದಾ? ಕೆಲವೊಬ್ಬರಂತೂ ಕೆಟ್ಟ ಕನಸುಗಳು, ತುಂಬ ವಿಚಿತ್ರವಾದ ಕೆಟ್ಟ ಕನಸುಗಳು ಬಿದ್ದಾಗ ತುಂಬಾ ಗಾಬರಿ ಆಗ್ತಾರೆ, ತುಂಬ ಸಂಕಟ ಪಡ್ತಾರೆ. ನಮಗೇನೋ ಕೆಟ್ಟದ್ದಾಗುತ್ತೇನೋ, ನಮ್ಮ ಜೀವನದಲ್ಲಿ ಏನೋ ನಾವು ಇಷ್ಟೆಲ್ಲ ರಾಯರ ಸೇವೆ ಮಾಡಿದ್ದಕ್ಕೂ ನಮಗೇನು ಒಳ್ಳೆಯದು ಸೂಚನೆ ಸಿಗ್ತಾ ಇಲ್ವಾ ಅಂತ ಕೆಲವೊಬ್ಬರು ಹತ್ಕೊತಾ ಇದ್ದೀರಾ. ಖಂಡಿತವಾಗ್ಲೂ ಆ ಥರ ಏನೂ ಇಲ್ಲ. ಯಾಕಂದರೆ ರಾಯರ ಸೇವೆನ ನಾವು ಮಾಡ್ತಾ ಇದ್ದೀವಿ ಅಂದರೆ ನಾವು ಪೂರ್ವ ನಿಯೋಜಿತವಾಗಿ ರಾಯರ ಸೇವೆನ ಅತಿ ಸುಲಭವಾಗಿ ಯಾರೊಬ್ಬರು ಮಾಡೋದಕ್ಕೆ ಆಗೋದಿಲ್ಲ. ರಾಯರ ಪ್ರೇರಣೆ ಇದ್ದರೆ ಮಾತ್ರ, ರಾಯರ ಅನುಗ್ರಹ ಇದ್ದರೆ ಮಾತ್ರ, ಅವರ ದೃಷ್ಟಿಯಲ್ಲಿ ಅವರ ಕೃಪಾ ದೃಷ್ಟಿ ನಮ್ಮ ಮೇಲೆ ಬಿದ್ದು ನಮ್ಮಲ್ಲಿರೋಂಥ ಕರ್ಮಗಳನ್ನು ಕಳೆಯೋದಕ್ಕೋಸ್ಕರ ರಾಯರು ಯಾವುದೋ ಒಂದು ರೂಪದಲ್ಲಿ ನಮ್ಮಿಂದ ಸೇವೆನೇ ತಗೊಂಡು ಆ ಕರ್ಮಗಳನ್ನು ಕಳಿಸಿ ನಮಗೆ ಯಾವುದೋ ಒಂದು ರೂಪದಲ್ಲಿ ಒಳ್ಳೆಯದನ್ನು ಮಾಡೋದಕ್ಕೋಸ್ಕರ ರಾಯರು ನಮ್ಮಿಂದ ಸೇವೆಗಳನ್ನು ತಗೊತಾ ಇರ್ತಾರೆ. ಅಂಥ ಸೇವೆಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಸ್ವತಃ ರಾಯರೇ ಕೆಲವೊಂದು ಸಂದರ್ಭದಲ್ಲಿ ಪ್ರತ್ಯಕ್ಷರಾಗಿ ಅವರ ಸೇವೆಗೆ ತಕ್ಕಂತೆ ಪ್ರತಿಫಲನ ನೀಡೋವಂಥ ಸೂಚನೆಗಳನ್ನು ಮಾಡ್ತಾರೆ. ಆದರೆ ಕೆಲವೊಂದು ಟೈಮ್ಗಳಲ್ಲಿ ಅವರು ಯಾವುದೋ ಒಂದು ನಮ್ಮ ಸುತ್ತಮುತ್ತ ನಡೀತಿರೋಂಥ ಚಟುವಟಿಕೆಗಳ ಅಥವಾ ವ್ಯಕ್ತಿಗಳ ಮೂಲಕ ನಮಗೆ ಅದನ್ನು ತಿಳಿಸೋವಂಥ ಪ್ರಯತ್ನ ಪಡ್ತಾರೆ. ಈಗ ಒಂದು ಏನು ಅಂತಂದರೆ ನೋಡಿ, ನಾನು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ನಾವು ಪ್ರತಿದಿನ ನಿದ್ದೆಯಲ್ಲಿ ಮಲಗೋ ಅಂಥದ್ದನ್ನು ನಾವು ಖಂಡಿತವಾಗ್ಲೂ ಮಾಡ್ತಾ ಇರ್ತೀವಿ. ಅಲ್ಲಿ ನಾವು ಜೀವನಕ್ಕಿಂತ ಜಾಸ್ತಿ ನಾವು ಮಲಗೋಂಥ ಕನಸುಗಳಲ್ಲಿ ನಾವು ಜೀವನದ ಒಂದು ಅವಿಭಾಜ್ಯ ಅಂಗವಾಗಿ ಉಸಿರಾಡೋದು, ಊಟ ಮಾಡೋದು, ಮಲಗೋದು, ಅದೆಲ್ಲ ನಮ್ಮ ಜೀವನದಲ್ಲಿ ನಡೀತಾ ಇರೋಂಥ ಚಟುವಟಿಕೆಗಳಾಗಿರುತ್ತೆ. ಅಂಥ ಚಟುವಟಿಕೆಗಳಲ್ಲಿ ನಮಗೆ ಗೊತ್ತಿಲ್ಲದಂಗೆ ನಮ್ಮ ಪ್ರಕೃತಿಯಲ್ಲಿ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ನಾನಾ ರೀತಿಯ ಚಟುವಟಿಕೆಗಳನ್ನು ಮಾಡ್ತಾ ಇರ್ತೀವಿ. ಸಿನಿಮಾ ನೋಡ್ತಾ ಇರ್ತೀವಿ, ಧಾರಾವಾಹಿಗಳನ್ನು ನೋಡ್ತಾ ಇರ್ತೀವಿ, ಅಥವಾ ಯಾವುದೋ ಒಂದು ಸ್ಪೋರ್ಟ್ಸ್ ಕ್ಲಬ್ಬಲ್ಲಿ ಅಲ್ಲಿ ನಾವು ಆಟಗಳನ್ನು ಆಡ್ತಾ ಇರ್ತೀವಿ, ಅಥವಾ ಡ್ಯಾನ್ಸ್ಗಳನ್ನು ಮಾಡ್ತಾ ಇರ್ತೀವಿ, ಹಾಡುಗಳನ್ನು ಹೇಳ್ತಾ ಇರ್ತೀವಿ, ಅಥವಾ ನಿಮಗೆ ಗೊತ್ತಿಲ್ಲದಂಗೆ ಮೊಬೈಲಲ್ಲಿ ಗೇಮ್ಗಳನ್ನು ಆಡ್ತಾ ಇರ್ತೀರಾ, ಅಥವಾ ನಿಮಗೆ ಗೊತ್ತಿಲ್ಲದಂಗೆ ಯಾವುದೋ ಒಂದು ವಿಚಾರಗಳು, ದೇವತೆಗಳ ಬಗ್ಗೆ ನಾನಾ ರೀತಿಯ ವಿಡಿಯೋಗಳನ್ನು ನೋಡ್ತಾ ಇರ್ತೀರಾ, ಅಥವಾ ನಿಮ್ಮ ಅನುಕೂಲಕ್ಕೆ ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನಿಮಗೆ ಯಾವುದು ಆಸಕ್ತಿ ಇದೆಯೋ ಅದರಲ್ಲಿ ನೀವು ತೊಡಗಿಸ್ಕೊಂಡಿರ್ತೀರಾ, ಅಥವಾ ಒಬ್ಬ ವ್ಯಕ್ತಿಗಳ ಜೊತೆ ತುಂಬ ಮಾತಾಡೋವಂಥದ್ದು, ನಿಮ್ಮ ಕಷ್ಟ ಸುಖಗಳನ್ನೆಲ್ಲ ಅವ್ರ ಹತ್ರ ಹಂಚ್ಕೊಳ್ಳೋ ಅಂಥದ್ದು, ಅಥವಾ ನಿಮಗೆ ನಿಮ್ಮ ಜೀವನದಲ್ಲಿ ಸುತ್ತಮುತ್ತ ಇರೋರ ಜೊತೆ ಯಾವುದೋ ಒಂದು ಒಡನಾಟದ ಪ್ರೀತಿ ವಾತ್ಸಲ್ಯ ಎಲ್ಲ ಇರುತ್ತೆ. ಅಂಥ ವ್ಯಕ್ತಿಗಳ ಮೂಲಕ ನಿಮಗೆ ರಾಯರು ಅನುಗ್ರಹ ಆಗಿದೆ ಇಲ್ವಾ, ಅಥವಾ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗುತ್ತಾ ಇಲ್ವಾ ಅನ್ನೋದ ಕೆಲವೊಂದು ಸಂದರ್ಭಗಳನ್ನು ಸೃಷ್ಟಿ ಮಾಡಿ ನಿಮಗೆ ಕನಸಿನ ರೂಪದಲ್ಲಿ ಕೊಡೋ ಅಂಥದ್ದು, ಮುನ್ಸೂಚನೆ ಕೊಡೋ ಅಂಥದ್ದನ್ನು ಖಂಡಿತವಾಗ್ಲೂ ಮಾಡ್ತಾರೆ. ಈಗ ಒಂದು ಉದಾಹರಣೆ, ನೀವು ಯಾವುದೋ ಒಂದು
ಒಂದು ನಿಮಿಷದಲ್ಲಿ ನೀವು ಏನೋ ಒಂದು ಕನಸಿನಲ್ಲಿ ನೀವು ಆಡ್ತಾ ಇರೋ ಥರ ನಿಮಗೆ ಕಾಣಿಸುತ್ತೆ. ಅಂದರೆ ನಿಮಗೆ ಕನಸಲ್ಲಿ ಯಾವುದೋ ಒಂದು ರೂಪದಲ್ಲಿ ಹಾರುತ್ತಿರುವ ಕನಸು. ಅಂದರೆ ನೀವು ಯಾವುದೋ ಒಂದು ಆಕಾಶದಲ್ಲಿ ನೋಡಿಕೊಂಡು ನಿಮಗೆ ಗೊತ್ತಿಲ್ಲದೆ ನಂಗೆ ತುಂಬ ಸಂತೋಷವಾಗಿ ಆಡ್ತಾ ಇರೋ ಥರ ಕನಸು ಏನಾದರೂ ಬಂತು ಅಂತಂದರೆ ಅಲ್ಲಿ ನೀವು ಅಂದ್ಕೊಬೇಕು, ನಿಮ್ಮ ಕನಸಿನಲ್ಲಿ ಆಕಾಶದಲ್ಲಿ ಹಾರುತ್ತಿರುವುದನ್ನು ನೀವು ನೋಡಿದರೆ ಅದು ನಿಮಗೆ ಉತ್ತಮ ಪ್ರಯೋಜನವನ್ನು ನೀಡುವ ಕನಸುಗಳಲ್ಲಿ ಒಂದಾಗಿದೆ. ಅಂದರೆ ನೀವು ಅಂದ್ಕೊಂಡಿರೋಂಥ ಆಸೆಗಳೆಲ್ಲ ನೆರವೇರುತ್ತೆ ಅಂತ ನಿಮಗೆ ಆ ರೀತಿ ಗೋಚಾರ ಆಗುವಂಥದ್ದು ಅದು ಲಕ್ಷಣ ಆಗಿರುತ್ತೆ. ಅದನ್ನು ನೀವು ಅರ್ಥ ಮಾಡ್ಕೊಬೇಕು. ನನ್ನ ಜೀವನದಲ್ಲಿ ಯಾವುದೋ ಒಂದು ರೀತಿಯ ಒಂದು ಪ್ರಯೋಜನಕಾರಿಯಾದ ಉತ್ತಮವಾದದ್ದು ಜೀವನ ನನಗೆ ಆಗುತ್ತೆ ಅನ್ನೋದು ನಿಮಗೆ ಕನಸು ನನಗೆ ಅರ್ಥ ಮಾಡ್ಕೊಬೇಕು. ಇನ್ನು ನೀವು ಆಕಾಶದ ಕಡೆಗೆ ಹಾರುತ್ತಿರುವುದನ್ನು ನೀವು ನೋಡಿದರೆ ಅದು ಪ್ರಯಾಣದಲ್ಲಿ ಹಣವನ್ನು ಪಡೆಯುವ ಸಂಕೇತವಾಗಿದೆ. ಅಂದರೆ ನೀವು ಯಾವುದೋ ನಿಮಗೆ ಗೊತ್ತಿಲ್ಲದಿದ್ದಂಗೆ ಯಾವುದಾದ್ರೂ ಒಂದು ವಿಮಾನದಲ್ಲಿ ಹೋಗೋಂಥ ಕನಸುಗಳು ನಿಮಗೆ ಬಂತು ಅಂದರೆ ನೀವು ವ್ರತಗಳ ಪೂಜೆಗಳ ಮಾಡುವಾಗ ಇಂಥ ಕನಸುಗಳು ಬಂದಾಗ ನೀವು ವಿಮಾನದಲ್ಲಿ ಹೋಗೋ ಅಂಥದ್ದು ಅಥವಾ ನೀವು ಆಕಾಶದಲ್ಲಿ ತೇಲೋ ಅಂಥದ್ದು ಆ ರೀತಿಯೆಲ್ಲ ನಿಮಗೆ ಕಾಣಿಸ್ಕೊಂಡಾಗ ನಿಮಗೆ ಯಾವುದೋ ಒಂದು ರೂಪದಲ್ಲಿ ಹಣವನ್ನು ಪಡೆಯುವ ಸೂಚನೆ, ನಿಮಗೆ ಯಾವುದೋ ರೂಪದಲ್ಲಿ ನಿಮ್ಮ ಮನೆಗೆ ಹಣ ಬರೋ ವ್ಯವಸ್ಥೆನ ರಾಯರು ನಿಮಗೆ ಮಾಡ್ತಾ ಇದ್ದಾರೆ ಅನ್ನೋದು ನೀವು ಅರ್ಥ ಮಾಡ್ಕೊಬೇಕು. ಗೊತ್ತಿಲ್ಲ ಯಾವುದೋ ರೂಪದಲ್ಲಿ ನಿಮಗೆ ಬರ್ಬೋದು. ನಿಮ್ಮ ಹತ್ರ ₹1 ದುಡ್ಡು ಇಲ್ಲ ಅಂದರೆ ಯಾವುದೋ ಒಂದು ರೂಪದಲ್ಲಿ, ಕೆಲಸದ ರೂಪದಲ್ಲೋ ಅಥವಾ ನಿಮಗೆ ಸ್ನೇಹಿತರು ಯಾರಾದರೂ ನಿಮಗೆ ಸಹಾಯ ಮಾಡೋವಂಥದ್ದು ಅಥವಾ ನಿಮಗೆ ಯಾವುದೋ ರೂಪದಲ್ಲಿ ನಿಮಗೆ ಗೊತ್ತಿಲ್ಲದಿದ್ದಂಗೆ ಯಾವುದೋ ರೂಪದಲ್ಲಿ ಯಾವುದೋ ಒಂದು ಸಂದರ್ಭನ ಸೃಷ್ಟಿ ಮಾಡಿ ನಿಮಗೆ ಹಣ ಕೊಡೋವಂಥ ವ್ಯವಸ್ಥೆನ ರಾಯರು ಮಾಡ್ತಾರೆ. ಇನ್ನು ನಿಮಗೆ ಆಕಾಶದಲ್ಲಿ ಯಾವಾಗ್ಲೂ ನೀವು ಅಕಸ್ಮಾತ್ ನೀವು ಆಕಾಶದಿಂದ ಬೀಳೋ ಅಂಥ ಕನಸುಗಳು ಏನಾದರೂ ಬೀಳ್ತಾ ಇದೆ, ಪದೇ ಪದೇ ನಮಗೆ ಆಕಾಶದಿಂದ ಬೀಳೋ ಅಂಥ ಕನಸು ನಿಮಗೆ ಬೀಳ್ತಿದೆ ಅಂತಂದರೆ ಅಲ್ಲಿ ನಿಮಗೆ ಏನು ಅರ್ಥ ಮಾಡ್ಕೊಬೇಕು ಅಂತಂದರೆ, ನೋಡಿ, ಆಕಾಶದಿಂದ ನೀವು ಬೀಳೋದನ್ನು ನೋಡಿದರೆ ಕೆಲಸದಲ್ಲಿ ನಷ್ಟ ಮತ್ತು ಕೆಟ್ಟ ಕಾರ್ಯಗಳಲ್ಲಿ ಸಿಲುಕಿಕೊಳ್ಳುವಿರಿ ಎಂದರ್ಥವನ್ನು ನೀಡುತ್ತದೆ. ಅಂದರೆ ಬೆಟ್ಟದ ಮೇಲಿಂದ ಯಾರೋ ನಿಮ್ಮನ್ನು ತಳ್ದಂಗಾಗೋದು, ಆಕಾಶದಿಂದ ನೀವು ಬೀಳ್ದಂಗಾಗೋದು, ಅಥವಾ ನೀವು ನಿಮ್ಮ ಮನೆಯ ಗೋಡೆ ಮೇಲೆ ನಿಂತಿರ್ತೀರ ಅಲ್ಲಿಂದ ಬೀಳಂಗಾಗೋದು, ನಿಮ್ಮ ಟೆರೇಸ್ ಮನೆಗಳಿಂದ ಯಾರೋ ನಿಮ್ಮನ್ನು ಇಣುಕಿ ನೋಡಿದಾಗ ನೀವು ಯಾರೋ ಕೂಗ್ತಾ ಇದ್ದಾರೆ ಅವರನ್ನು ನೋಡೋಕೆ ಹೋಗಿ ಬೀಳೋ ಅಂಥದ್ದಾಗಿರ್ಬೋದು, ಅಥವಾ ಬಸ್ಸಲ್ಲಿ ಹೋಗ್ತಾ ಇರ್ತೀರ ಬಸ್ಸಿಂದ ಕೆಳಗಡೆ ಬೀಳಂಗಾಗೋದು, ಟ್ರೈನಿಂದ ಹೋಗ್ತಾ ಇರ್ತೀರ ಅಲ್ಲಿಂದ ನಿಮಗೆ ಬೀಳಂಗಾಗೋದು, ಒಂದು ಚೇರ್ ಮೇಲೆ ಕುಂತಿರ್ತೀರ ಇದ್ದಕ್ಕಿದ್ದಂತೆ ಆಫೀಸ್ಗಳಲ್ಲಿ ಕುಂತಿರೋ ಜಾಗಗಳಿಂದ ನಿಮಗೆ ಬೀಳಂಗಾಗುತ್ತೆ ಅನ್ನೋ ಕನಸುಗಳು ನಿಮಗೆ ಗೋಚರ ಆದರೆ ಅಲ್ಲಿ ನೀವು ಅರ್ಥ ಮಾಡ್ಕೊಬೇಕು, ನೀವು ಯಾವ ವ್ರತಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಯಾವ ಪೂಜೆಗಳನ್ನು ನೀವು ಮಾಡ್ತಾ ಇದ್ದೀರೋ ಆ ಪೂಜೆಗಳಲ್ಲಿ ನಿಮಗೆ ಕೆಟ್ಟ ಕಾರ್ಯಗಳು ಮತ್ತು ಕೆಲಸದಲ್ಲಿ ನಷ್ಟ ಆಗುತ್ತೆ ಮತ್ತು ಕೆಟ್ಟ ಕಾರ್ಯಗಳಿಂದ ನಿಮಗೆ ಗೊತ್ತಿಲ್ಲದಂಗೆ ಯಾವುದೋ ಒಂದು ಸಮಸ್ಯೆಗೆ ನೀವು ಕಷ್ಟಕ್ಕೆ ಸಿಲುಕಿಕೊಳ್ಳುವಿರಿ. ಮತ್ತು ನಿಮಗೆ ಮನಸ್ಸಿಲ್ಲ ಅಂದ್ರೂ ನೀವು ಯಾವುದೋ ಒಂದು ಸಮಯಕ್ಕೆ ತಕ್ಕಂತೆ ಕೆಟ್ಟ ಕೆಲಸನ ಮಾಡೋ ಅಂಥ ಸಂದರ್ಭ ನಿಮಗೆ ಒದಗಿ ಬರ್ಬೋದು. ಆ ಕೆಟ್ಟ ಕೆಲಸನ ನೀವು ಮಾಡೋ ಅನ್ನೋದು ಆಗುತ್ತೆ, ಇದು ನಿಮಗೆ ಮುಂದೆ ಬರುತ್ತೆ ಅಂತ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಯಾವುದೋ ವ್ಯಕ್ತಿಗಳ ಮೂಲಕ ತೋರಿಸ್ತಾರೆ. ಆಗ ನಾವು ಎಚ್ಚೆತ್ಕೊಬೇಕು, ಹೌದು ನಮಗೆ ಈ ರೀತಿ ಕೆಟ್ಟ ಕನಸು ಬಿದ್ದಿದೆ, ನಾವು ನಮ್ಮ ಜೀವನದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದಲೇ ನಾವು ಒಂದು ಕೆಟ್ಟ ಕಾರ್ಯಗಳನ್ನು ಮಾಡೋ ಅಂಥದ್ದು ಆಗುತ್ತೆ, ಅದಕ್ಕೋಸ್ಕರ ರಾಯರೇ ನಮಗೆ ಮುನ್ಸೂಚನೆ ಕೊಟ್ಟಿದ್ದೀರಾ, ಅದು ನಮ್ಮಿಂದ ನಿವಾರಣೆ ಆಗಲಿ ಅಂತ ನೀವು ಮತ್ತಷ್ಟು ಪ್ರಾರ್ಥನೆನ ನೀವು ಮಾಡ್ಕೊಬೇಕಾಗುತ್ತೆ. ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ, ವಿಶೇಷವಾಗಿ ನೀವು ನೋಡಿ, ಅಕಸ್ಮಾತ್ ನೀವು ಕನಸಿನಲ್ಲಿ ಬೀಳುವ ನಕ್ಷತ್ರವನ್ನು ನೋಡುವುದು ಅತ್ಯಂತ ಪ್ರಯೋಜನಕಾರಿ ಕನಸಾಗಿದೆ. ಅಂದರೆ ಕೆಲವೊಬ್ರಿಗೆ ಏನು ಮಾಡ್ತಾರೆ ಅಂದರೆ ಕನಸುಗಳಲ್ಲಿ ನಕ್ಷತ್ರಗಳು ಬೀಳೋ ಅಂಥದ್ದು ಕನಸು ಬೀಳ್ತಾ ಇರುತ್ತೆ. ಆ ನಕ್ಷತ್ರಗಳು ಕನಸಿನಲ್ಲಿ ಬೀಳೋ ಅಂಥದ್ದಾಗಿದ್ದರೆ ಮತ್ತು ಈ ಕನಸು ನಿಮ್ಮ ಎಲ್ಲ ಆಸೆಗಳನ್ನು ನೆರವೇರಿಸುತ್ತೆ ಮತ್ತು ಒಳ್ಳೆಯ ಸುದ್ದಿಗಳು ನೆರವೇರಿಕೆಯ ಸಂಕೇತವಾಗಿದೆ. ನೋಡಿ, ನೀವೇನಾದರೂ ಕನಸುಗಳು ನಿಮಗೆ ಏನಾದರೂ ವ್ರತಗಳು ಮಾಡೋಂಥ ಸಂದರ್ಭಗಳಲ್ಲಿ ನಿಮಗೆ ನಕ್ಷತ್ರ ಬೀಳೋ ಅಂಥದ್ದು ಕಾಣಿಸ್ಕೊಂಡಾಗ ನಿಮ್ಮ ವ್ರತಗಳು ಸಂಪೂರ್ಣವಾಗಿ ಖುಷಿಯಾಗಿರುತ್ತೆ ಮತ್ತು ನಿಮಗೆ ಒಳ್ಳೆಯ ಸುದ್ದಿಗಳು ನೆರವೇರಲು ಅದು ಸಂಕೇತವಾಗಿ ನಿಮಗೆ ಸೂಚಿಸ್ತಾ ಇರುತ್ತೆ. ನೀವು ಯಾವ ಉದ್ದೇಶಕ್ಕೆ ಯಾವ ಆಸೆಗಳಿಗೆ ನೀವು ವ್ರತನ ಮಾಡಿದ್ದೀರೋ, ಸೇವೆಗಳನ್ನು ಮಾಡಿದ್ದೀರೋ ಅದು ಖಂಡಿತವಾಗ್ಲೂ ನೆರವೇರುತ್ತೆ ಅನ್ನೋ ಸೂಚನೆನ ಅದು ಸೂಚಿಸುತ್ತೆ. ಅದನ್ನು ನೀವು ಅರ್ಥ ಮಾಡ್ಕೊಬೇಕು. ಅದಾದಮೇಲೆ ನೀವು ಇನ್ನೇನು ಅಂತಂದರೆ, ವಿಶೇಷವಾಗಿ ಕನಸಿನಲ್ಲಿ ನೀವು
ಏನಾದ್ರೂ ಆಕಾಶವನ್ನು ಸಮೀಪಿಸುತ್ತಿರುವುದನ್ನು ನೋಡಿದರೆ ನೀವು ಜೀವನದಲ್ಲಿ ಎಲ್ಲ ರೀತಿಯ ಸಂತೋಷ ಮತ್ತು ಸುಖವನ್ನು ಪಡೆಯುವ ಸಂಕೇತವೆಂದು ಪರಿಗಣಿಸಬಹುದು. ಅಂದರೆ ನೀವು ಆಕಾಶನ ಮುಟ್ಟುತ್ತಾ ಇರೋಂಥದ್ದು ನೀವು ನೋಡಿದಾಗ, ಅಥವಾ ನಿಮಗೆ ಗೊತ್ತಿಲ್ಲದಂಗೆ ಯಾವುದೋ ಒಂದು ಸುಂದರವಾದ ಒಂದು ಪಾರ್ಕಲ್ಲಿ ನಿಂತಿರ್ತೀರ ಅಥವಾ ಒಂದು ಗಾರ್ಡನ್ನಲ್ಲಿ ನಿಂತಿರ್ತೀರ, ಅಲ್ಲಿ ನೀವು ಯಾವುದೋ ಒಂದು ಹೂವನ್ನ ಕೀಳೋ ಅಂಥದ್ದು ಇರ್ಬೋದು, ಮುಟ್ಟೋ ಅಂಥದ್ದನ್ನು ನೋಡ್ಬೋದು. ಆಗ ನೀವು ಆಕಾಶದಲ್ಲಿರೋ ಆಕಾಶನ ನೋಡಿ ತುಂಬ ಖುಷಿಯಾಗಿ ಕುಣಿದಾಡೋ ಅಂಥದ್ದು ಅದೆಲ್ಲ ನಿಮಗೆ ಕಾಣಿಸ್ಕೊಂಡಾಗ, ಪಕ್ಷಿಗಳನ್ನು ನೋಡೋ ಅಂಥದ್ದು, ಅದರಲ್ಲೂ ಖುಷಿಯಾಗಿರೋ ಅಂಥದ್ದು, ಗಿಣಿಮರಿಗಳು ಆಡ್ತಾ ಇರೋ ಅಂಥದ್ದು ಅಥವಾ ನವಿಲುಗಳು ಆಡ್ತಾ ಇರೋ ಅಂಥದ್ದು, ಅಂಥ ಪಕ್ಷಿಗಳು ಆಡ್ತಾ ಇರೋ ಅಂಥದ್ದೆಲ್ಲ ನೋಡಿದಾಗ, ಅಥವಾ ನವಿಲುಗಳನ್ನು ಬೆಟ್ಟದ ಮೇಲೆ ನವಿಲುಗಳು ನಿಂತಿರುತ್ತೆ, ಅಂಥ ನವಿಲುಗಳು ಕುಣಿತಾ ಇರೋಂಥದ್ದನ್ನು ನೋಡೋ ಅಂಥದ್ದು, ಆವಾಗ ನಿಮಗೆ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಸೂಚನೆಗಳು ಕಾಣಿಸ್ತಾ ಇದೆ. ನಿಮ್ಮ ಜೀವನದಲ್ಲಿ ನೀವು ಯಾವ ಉದ್ದೇಶಕ್ಕೆ ನೀವು ವ್ರತಗಳನ್ನು ಮಾಡಿದ್ದೀರೋ ನಿಮ್ಮೆಲ್ಲ ಆಸೆಗಳು ಮುಂದಿನ ಜೀವನದಲ್ಲಿ ನೆರವೇರುತ್ತೆ ಅನ್ನೋದು ಸೂಚನೆ ಆಗಿರುತ್ತೆ. ಅದಾದಮೇಲೆ ನೀವು ಕನಸಿನಲ್ಲಿ ಪೂರ್ಣ ಆಕಾರದಲ್ಲಿ ಏನಾದ್ರೂ ನಿಮಗೆ ಚಂದ್ರ ಕಾಣಿಸ್ಕೊಂಡಿದ್ದಾರೆ ಅಂತ ಅಂದರೆ ನಿಮಗೆ ಗೌರವ, ಪ್ರತಿಷ್ಠೆ ಮತ್ತು ಕೀರ್ತಿ ಕೂಡ ದೊರೆಯುತ್ತೆ ಅನ್ನೋದನ್ನ ನೀವು ಸೂಚನೆನ ಅಂದ್ಕೋಬೇಕು. ನೀವು ರಾಯರ ವ್ರತಗಳನ್ನು, ಸೇವೆಗಳನ್ನು ಮಾಡಿದಂಥ ರಾತ್ರಿಗಳಲ್ಲಿ ವಿಶೇಷವಾಗಿ ನಿಮಗೆ ಬೆಳಗಿನ ಜಾವದಲ್ಲಿ ಪೂರ್ಣ ಚಂದ್ರ ನಿಮಗೆ ಕಾಣಿಸ್ಕೊಂಡ್ರು ಅಂದರೆ ಈ ರೀತಿಯ ಗೌರವ, ಪ್ರತಿಷ್ಠೆ ಮತ್ತು ಕೀರ್ತಿಗಳು ನಿಮಗೆ ಲಭಿಸುತ್ತೆ ಅನ್ನೋದು ರಾಯರು ನಿಮಗೆ ಮುನ್ಸೂಚನೆಯನ್ನು ಕೊಟ್ಟಿರ್ತಾರೆ. ಅದಾದಮೇಲೆ ನಿಮಗೆ ಕನಸಿನಲ್ಲಿ ನೀವು ಆಕಾಶವನ್ನು ನೋಡುವುದು ಎಂದರೆ ಗೌರವ ಮತ್ತು ಪ್ರತಿಷ್ಠೆಯ ಹೆಚ್ಚಾಗುವ ಸಂಕೇತ ಮತ್ತು ಸಂತಾನ ಭಾಗ್ಯವನ್ನು ಪಡೆಯುವ ಕೂಡ ಸಂಕೇತವಾಗಿದೆ. ಅಂದರೆ ನಿಮಗೆ ಸಂತಾನ ಆಗುತ್ತೆ ಅನ್ನೋದನ್ನ ಈ ಮೂಲಕ ನಿಮಗೆ ಸೂಚನೆನ ರಾಯರು ಕೊಡ್ತಾರೆ. ಆಕಾಶನ ನೀವು ನೋಡ್ತಾ ಇರೋ ಅಂಥದ್ದು ನಿಮಗೆ ಅದು ಕಾಣಿಸ್ಕೊಂತು ಅಂದರೆ ಖಂಡಿತವಾಗ್ಲೂ ನಿಮಗೆ ಗೌರವ, ಪ್ರತಿಷ್ಠೆಗಳು ಹೆಚ್ಚಾಗುತ್ತೆ. ಇನ್ನು ಕನಸಿನಲ್ಲಿ ನೀವು ನಕ್ಷತ್ರ ಚಲಿಸುತ್ತಿರುವುದನ್ನು ನೋಡಿದಾಗ ಅದು ನಿಮಗೆ ಮಂಗಳಕರ ಮಾಹಿತಿ ಎಂದು ನೀವು ಪರಿಗಣಿಸಬೇಕು. ನಿಮ್ಮ ಮನೆಯಲ್ಲಿ ಇಷ್ಟು ದಿನ ತನಕ ಯಾವುದೋ ರೀತಿಯ ಶುಭ ಕಾರ್ಯಗಳು ನೆರವೇರ್ತಾ ಇಲ್ಲ ಅಂತ ಪರಿತಪಿಸಿ ನೀವು ವ್ರತಗಳನ್ನು ಮಾಡಿದರೆ ಆ ಕನಸುಗಳು ನನಸಾಗುತ್ತೆ. ನಿಮ್ಮ ಮನೆಯಲ್ಲಿ ಮದುವೆ ಮುಂಜಿಗಳು ಅಥವಾ ನಿಮ್ದು ಯಾವುದೋ ಒಂದು ಗೃಹ ಪ್ರವೇಶ ಆಗಿರ್ಬೋದು, ಅಥವಾ ನೀವು ಅಂದ್ಕೊಂಡಿರುವಂಥ ಯಾವುದೋ ಕೆಲಸ ಕಾರ್ಯಗಳು ಅಂದರೆ ಶುಭ ಕಾರ್ಯಗಳು ನಿಮ್ಮ ಮನೆಯಲ್ಲಿ ಆಗುತ್ತೆ ಅಂತ ರಾಯರು ನಿಮಗೆ ಈ ಮಂಗಳಕರವಾದ ಸೂಚನೆಗಳನ್ನು ಖಂಡಿತವಾಗ್ಲೂ ತಿಳಿಸ್ತಾರೆ. ಅದಾದಮೇಲೆ ನೀವು ಇನ್ನೇನು ಮಾಡ್ಬೋದು ಅಂದರೆ ಕನಸಿನಲ್ಲಿ ನಕ್ಷತ್ರಗಳು ದೂರ ಹೋಗುವುದನ್ನು ನೋಡಿದಾಗ ಮಂಗಳಕರ ಮಾಹಿತಿಯನ್ನು ನೀಡುವ ಕನಸು ಎಂದು ಪರಿಗಣಿಸಲಾಗುತ್ತದೆ. ಈ ಕೆಲಸದಲ್ಲಿ ಉತ್ತಮ ಯಶಸ್ಸಿನ ಸಂಕೇತ ಕೂಡ ಆಗಿರುತ್ತೆ. ಅದನ್ನು ನೀವು ಅರ್ಥ ಮಾಡ್ಕೊಬೇಕು. ರಾಯರು ಯಾವಾಗಲೂ ನಿಮಗೆ ನೋಡಿ, ಕನಸುಗಳಂದರೆ ನಕ್ಷತ್ರಗಳು ದೂರ ನೀವು ಹಿಡಿಬೇಕು ಅಂತ ಹೋಗ್ತಾ ಇರ್ತೀರ, ಆದರೆ ಅದು ನಿಮಗೆ ಸಿಗೋದಿಲ್ಲ. ಆ ರೀತಿ ಕನಸುಗಳು ಬಿದ್ದಾಗ ನೀವು ಅಂದ್ಕೊಬೇಕು ನಿಮ್ಮ ಉತ್ತಮವಾದ ಯಶಸ್ಸು ಮತ್ತು ಕೀರ್ತಿ ಲಭಿಸೋದಕ್ಕೆ ಇದು ಕಾರಣಕರ್ತವಾಗಿ ನಿಮಗೆ ತಿಳಿಸ್ತಾ ಇದೆ ಅಂತ. ಇನ್ನು ನೀವು ಕನಸಿನಲ್ಲಿ ಉದಯಿಸುತ್ತಿರೋ ಅಂಥ ಸೂರ್ಯನ ನೀವು ನೋಡಿದ್ದೀರಿ ಅಂತ ಅಂದರೆ ನೀವು ಕನಸಿನಲ್ಲಿ ನೀವು ಮಾಡ್ತಾ ಇರೋಂಥ ಯಾವುದೇ ಕೆಲಸಗಳಲ್ಲಿ ಸಾಧನೆಯನ್ನು ನೀವು ಪಡಿತೀರಾ. ಅಂದರೆ ಕೆಲವೊಬ್ಬರಿಗೆ ಕನಸುಗಳಲ್ಲಿ ಅಂದರೆ ಉದ್ಯೋಗದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಸೇವೆಗಳನ್ನು ಮಾಡ್ತಾ ಇರುವಂಥವ್ರು, ಒಳ್ಳೆಯ ಉದ್ಯೋಗ ಬೇಕು ಅಥವಾ ಹೆಸರು ಬೇಕು ಅಂತ ಸೇವೆಗಳನ್ನು ಮಾಡ್ತಾ ಇರೋಂಥವ್ರಿಗೆ ಈ ಥರದ ಕನಸು ಬಿದ್ದಾಗ ನೀವು ಸಾಧನೆ ಮಾಡ್ತೀರಾ ಅನ್ನೋದು ಖಂಡಿತವಾಗ್ಲೂ ರಾಯರು ನಿಮಗೆ ಸೂಚನೆನ ಕೊಟ್ಟಿರ್ತಾರೆ. ಇನ್ನು ನಿಮಗೆ ಕನಸಿನಲ್ಲಿ ನಕ್ಷತ್ರಗಳನ್ನು ನೋಡುವುದರ ಅರ್ಥವೂ ಕೂಡ ಮಂಗಳಕರವಾದ ಮಾಹಿತಿಯನ್ನು ನಿಮಗೆ ತಿಳಿಸುತ್ತೆ. ವ್ಯವಹಾರದಲ್ಲಿ ಲಾಭವಾಗುವುದು ಎಂಬುದನ್ನು ನಿಮಗೆ ನಿಮ್ಮ ಕುಟುಂಬದ ಸದಸ್ಯರಿಗೆ ಮುಂಚಿತವಾಗಿಯೇ ಅದು ಸೂಚನೆನ ಕೊಡುತ್ತೆ. ಇನ್ನು ನಿಮಗೆ ಕೆಟ್ಟದ್ದು ಅಂತ ಯಾವುದು ಸೂಚನೆ ಕೊಡುತ್ತೆ ಅಂದರೆ ಅಕಸ್ಮಾತ್ ನಿಮ್ಮ ಕನಸಿನಲ್ಲಿ ಅರ್ಧ ಚಂದ್ರ ಏನಾದರೂ ಕಾಣಿಸ್ಕೊಂತು ಅಂದರೆ ಅಲ್ಲಿ ನಿಮಗೆ ಅನ್ಕೋಬೇಕು, ಆವಾಗ ನಿಮಗೆ ಅನಾರೋಗ್ಯದ ಸಮಸ್ಯೆ ಸೂಚಿಸುತ್ತದೆ ಮತ್ತು ಗಂಭೀರವಾದ ಕಾಯಿಲೆಯಿಂದ ಬಳಲುತ್ತಿದ್ದೀರಿ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಬೇಕು. ಆವಾಗ ನಿಮಗೆ ಅನಿಸ್ಬೋದು ನನಗೆ ಮುಂದಿನ ದಿನಗಳಲ್ಲಿ ಯಾವುದೋ ಒಂದು ಕಾಯಿಲೆ ಬರ್ಬೋದು, ಅಂದರೆ ತುಂಬ ದೊಡ್ಡ ಕಾಯಿಲೆಗಳು ಬರೋ ಅಂಥದ್ದು ಮುನ್ಸೂಚನೆ ಆಗಿದೆ ಅಂತ ತೋರಿಸುತ್ತೆ. ಅನಾರೋಗ್ಯದ ಸಮಸ್ಯೆ ಕೂಡ ತೋರಿಸುತ್ತೆ. ಅದಾದಮೇಲೆ ನಿಮಗೆ ಕನಸಿನಲ್ಲಿ ಅನೇಕ ನಕ್ಷತ್ರಗಳನ್ನು ಒಟ್ಟಿಗೆ ನೋಡುವುದರ ಸಂಕೇತ ಆಗಿದೆ. ಇದು
ಕೆಲಸದಲ್ಲಿನ ಅಡೆತಡೆಗಳನ್ನು ಮತ್ತು ಶೀಘ್ರದಲ್ಲಿ ದೂರವಾಗುತ್ತದೆ ಎಂಬುದನ್ನು ಕೂಡ ತೋರಿಸುತ್ತೆ. ಇದನ್ನು ನೀವು ಅರ್ಥ ಮಾಡ್ಕೊಬೇಕು. ಇನ್ನು ಕನಸಿನಲ್ಲಿ ನೀವು ವಿಶೇಷವಾಗಿ ಏನನ್ನು ನೋಡಿದ್ರೆ ಅಂದರೆ ಆ ಕನಸಿನಲ್ಲಿ ಸೂರ್ಯ ಅಥವಾ ಚಂದ್ರ ಮುಳುಗುತ್ತಿರುವುದನ್ನು ನೋಡಿದರೆ, ಅಸ್ತಮವಾಗುತ್ತಿರುವುದನ್ನು ನೋಡಿದರೆ ಇದು ಅಶುಭ ಸಂಕೇತವಾಗಿದೆ. ನಿಮ್ಮ ಮನೆಯಲ್ಲಿ ಯಾವುದೋ ಅಶುಭ ಕಾರ್ಯಗಳು ನಡೆಯೋದ್ರ ಸಂಕೇತವಾಗಿ ಅದು ಸೂಚನೆನ ಕೊಡುತ್ತೆ. ಇದನ್ನು ನೀವು ಅರ್ಥ ಮಾಡ್ಕೊಬೇಕು. ರಾಯರು ನಿಮಗೆ ಯಾವುದೋ ಒಂದು ನಿಮ್ಮ ಮನೆಯಲ್ಲಿ ಅಶುಭ ಆಗುತ್ತೆ ಅನ್ನೋದನ್ನ ಅವರು ಕನಸಿನ ರೂಪದಲ್ಲಿ ನಿಮಗೆ ತಿಳಿಸಿರ್ತಾರೆ. ಅದರಲ್ಲೂ ಕನಸಿನಲ್ಲಿ ಸೂರ್ಯದೇವನನ್ನು ನೋಡುವುದು ಜೀವನದಲ್ಲಿ ಹೊಸ ವಸ್ತುಗಳ ಆಗಮನದ ಸಂಕೇತವಾಗಿದೆ. ಸೂರ್ಯ ಏನಾದರೂ ನಿಮಗೆ ಉದಯಿಸ್ತಾ ಇರೋವಂಥದ್ದು, ಸೂರ್ಯ ನಿಮಗೆ ಪ್ರಜ್ವಲವಾಗಿ ಕಾಣಿಸ್ತಾ ಇದ್ದಾನೆ ಅಂತ ಅಂದರೆ ಆವಾಗ ನಿಮ್ಮ ಮನೆಗೆ ಹೊಸ ವಸ್ತುಗಳದ ಆಗಮನದ ಸಂಕೇತವಾಗಿದೆ. ಹೋರಾಟ ಮಾಡುವ ಮೂಲಕ ಸಮಾಜದಲ್ಲಿ ಉತ್ತಮ ಗೌರವವನ್ನು ಕೂಡ ನೀವು ಸಾಧಿಸ್ತೀರಿ ಅಂತ ಹೇಳ್ತಾರೆ. ಅದಾದಮೇಲೆ ನಿಮಗೆ ಇನ್ನೂ ರಾಯರು ನಿಮಗೆ ಇನ್ಯಾವ ರೀತಿಯಲ್ಲಿ ನಿಮಗೆ ವಿಶೇಷವಾಗಿ ಸೂಚನೆಗಳನ್ನು ಕೊಡ್ತಾರೆ ಅಂದರೆ, ವಿಶೇಷವಾಗಿ ನೋಡಿ, ನಿಮಗೆ ಮುಂದೆ ಆಗುತ್ತೆ ಇಲ್ವಾ ಅನ್ನೋದನ್ನ ನೀವು ಮಾಡುವಂಥ ಕೆಲಸಗಳ ಮುಖಾಂತರನೇ ನಿಮಗೆ ರಾಯರು ನಾನಾ ರೀತಿಯ ಸೂಚನೆಗಳನ್ನು ತಿಳಿಸ್ತಾರೆ. ಯಾಕೆ ತಿಳಿಸ್ತಾರೆ ಅಂತ ಅಂದರೆ, ಅವರು ಕೊರಗ್ತಾ ಇರ್ತಾರೆ ಕೆಲವೊಬ್ಬರು, ನಮಗೆ ಯಾರೂ ಇಲ್ಲ, ಏನೂ ಇಲ್ಲ, ಆದರೆ ರಾಯರು ನಮಗೆ ನಮ್ಮ ಸೇವೆಗಳನ್ನು ಇಷ್ಟಪಡ್ತಾ ಇದ್ದಾರೋ ಇಲ್ವೋ ಅಂತ ಕೆಲವೊಬ್ಬರು ತುಂಬ ಕೊರಗೋ ಅಂಥದ್ದಿರುತ್ತೆ. ಅಂಥವ್ರಿಗೆ ಅವರು ರಾಯರು ಶಕನಗಳ ಮೂಲಕ ಅಂದರೆ ಕನಸಿನ ಶಕನಗಳ ಮೂಲಕ ಇದನ್ನು ತಿಳಿಸೋ ಅಂಥದ್ದನ್ನ ಖಂಡಿತವಾಗ್ಲೂ ಮಾಡ್ತಾರೆ. ಇವಾಗ ನೋಡಿ, ಈಗ ನಿಮಗೆ ಯಾವುದೋ ಒಂದು ಒಳ್ಳೆಯದಾಗಬೇಕು, ಇವತ್ತು ಒಂದು ವ್ರತನ ನೀವು ಮಾಡಿದ್ದೀರಿ, ಆ ವ್ರತದ ಬಗ್ಗೆ ನಿಮಗೆ ಇರೋವಂಥ ಅಭಿಪ್ರಾಯ, ರಾಯರು ನಾನು ತುಪ್ಪದ ದೀಪ ಹಚ್ಚಿದ್ದೆ, ಎಲ್ಲ ದೀಪಗಳನ್ನು ಹಚ್ಚಿದ್ದೆ, ಆ ದೀಪಗಳ ಸೇವೆ ಇರ್ಬೋದು, ಯಾವುದೇ ಒಂದು ಸೇವೆನ ರಾಯರು ಇಷ್ಟಪಟ್ಟಿದ್ದಾರೆ ಅಂತ ಅಂದರೆ ಆಗ ರಾಯರು ನಿಮಗೆ ಯಾವುದೋ ಒಂದು ವ್ಯಕ್ತಿಗಳು, ಯಾವುದೋ ಒಂದು ಸಂತೋಷದ ಘಟನೆಗಳು ನಿಮ್ಮ ಮುಂದೆ ನಡೆಯೋಂಥದ್ದನ್ನು ಮಾಡ್ತಾರೆ. ಈಗ ನೋಡಿ, ನಿಮಗೆ ಒಂದು ಡ್ಯಾನ್ಸ್ ಅಂದರೆ ಇಷ್ಟ ಆಗಿರುತ್ತೆ, ಆ ಡ್ಯಾನ್ಸ್ನ ನಿಮ್ಮ ಮಗಳು ಮಾಡ್ತಾ ಇರ್ಬೋದು, ಅಥವಾ ನಿಮ್ಮ ಮಗ ಮಾಡ್ತಾ ಇರ್ಬೋದು, ಅಥವಾ ನಿಮ್ಮ ಧಾರಾವಾಹಿಗಳಲ್ಲಿ ನೀವು ನೋಡ್ತಾ ಇರೋವಂಥ ಚಿತ್ರಣಗಳ ಮೂಲಕ ತೋರಿಸೋ ಅಂಥದ್ದು ಪ್ರಯತ್ನನ ಅವರು ಮಾಡೋ ಅಂಥದ್ದನ್ನು ಮಾಡಿರ್ತಾರೆ. ಅದನ್ನು ನೀವು ಅರ್ಥ ಮಾಡ್ಕೊಬೇಕು. ನಮ್ಮ ಜೀವನದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಒಳ್ಳೆಯದು ಆಗುತ್ತೆ ಅನ್ನೋದು ರಾಯರು ನಿಮಗೆ ಸೂಚಿಸುತ್ತಾರೆ. ಅದಾದಮೇಲೆ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಒಂದು ಆತಂಕ ಅಥವಾ ಹೃದಯದಲ್ಲಿ ನಿಮಗೆ ಭಯ ಆಗುತ್ತೆ ಅಂತ ಅಂದರೆ ಯಾವಾಗ ಅಂತ ಅಂದರೆ, ನಿಮ್ಮ ಕನಸಿನಲ್ಲಿ ಏನಾದ್ರೂ ಸತ್ತೋಗಿರೋ ಅಂಥದ್ದು, ಅಥವಾ ನಿಮಗೆ ಊಟಗಳನ್ನು ಜಾಸ್ತಿ ತಿನ್ನೋ ಅಂಥದ್ದು, ಅಥವಾ ಯಾವುದೋ ಒಂದು ಚರಂಡಿಯಲ್ಲಿ ಕೊಳೆತು ನಾರೋ ಅಂಥದ್ದು, ಅದರಲ್ಲಿ ನೀವು ಬಿದ್ದೋಗೋ ಅಂಥದ್ದು, ಅಲ್ಲಿ ನೀವು ಯಾರೂ ನಿಮ್ಮನ್ನು ಕೈ ಹಿಡಿಯೋಕ್ಕೆ ಬರ್ತಾ ಇಲ್ಲ ಅಂತ ನಿಮಗೆ ಗೊತ್ತಿಲ್ಲದಿದ್ದಂಗೆ ಕನಸಿನಲ್ಲಿ ನೀವು ಅಳೋ ಅಂಥದ್ದು, ನಿಮಗೆ ಯಾರೋ ಬಂದು ನೋವನ್ನು ಕೊಡ್ತಾ ಇರೋಂಥ ಇಂಥ ನೋವುಗಳು ಘಟನೆಗಳು ನಿಮ್ಮ ಕನಸಿನಲ್ಲಿ ಬಿದ್ದಾಗ ಅಲ್ಲಿ ನಿಮಗೆ ರಾಯರು ಹೇಳ್ತಾ ಇದ್ದಾರೆ, ನಿಮಗೆ ಕೆಟ್ಟದಾಗದ್ದು ಅಂತ ಹೇಳಲ್ಲ, ಇಂಥ ಕೆಟ್ಟ ಕರ್ಮಗಳು ನಿಮ್ಮ ಜೀವನದಲ್ಲಿ ಅನುಭವಿಸಿದಂಥ ಈ ಕೆಟ್ಟ ನೋವುಗಳಿಂದ ನಿಮ್ಮನ್ನು ದೂರದಲ್ಲಿ ಅಂದರೆ ಮುಂದೊಂದು ಹೊಸ ಜೀವನಕ್ಕೆ, ಒಂದು ಹೊಸ ಉದ್ದೇಶಕ್ಕೆ ನಿಮ್ಮನ್ನು ನಾನು ಕರ್ಕೊಂಡು ಹೋಗ್ತೀನಿ, ನೀನು ಹೆದರ್ಕೊಂಬೇಡ, ನಿನ್ನ ಜೊತೆ ನಾನಿದ್ದೀನಿ ಅಂತ ರಾಯರು ನಿಮಗೆ ಈ ರೂಪದಲ್ಲಿ ನಿಮಗೆ ಕನಸುಗಳು ಗೋಚಾರ ಆಗೋವಂಥದ್ದನ್ನು ಮಾಡ್ತಾರೆ. ಅದು ಕೆಟ್ಟ ಕನಸು ಬಿದ್ದಾಗ ನಿಮಗೆ ಒಳ್ಳೆಯದು ಆಗುತ್ತೆ ಅನ್ನೋದು ಇದು ಸೂಚನೆ ಆಗುತ್ತೆ. ಅಕಸ್ಮಾತ್ ನಿಮಗೆ ಒಳ್ಳೆ ಕನಸು, ನೀವು ಅಂದ್ಕೊಂಡೇ ಇರಲ್ಲ, ಒಂದು ಒಳ್ಳೆ ಮದುವೆಗೆ ಹೋಗಿ, ಒಂದು ಒಳ್ಳೆ ನಾಮಕರಣಕ್ಕೆ ಹೋಗಿ, ಒಂದು ಒಳ್ಳೆ ಫಂಕ್ಷನ್ಗಳಿಗೆ ಹೋಗಿ, ನೀವು ತುಂಬ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು, ತುಂಬ ಚೆನ್ನಾಗಿ ಊಟಗಳನ್ನ ಮಾಡಿಕೊಂಡು, ತುಂಬ ಚೆನ್ನಾಗಿ ನೀವು ಅದನ್ನು ಎಂಜಾಯ್ ಮಾಡಿಕೊಂಡು ನೀವು ಬಂದಿರೋ ಅಂಥ ಕನಸುಗಳಾದರೆ ಖಂಡಿತವಾಗ್ಲೂ ಮುಂದೆ ನಿಮಗೆ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಕಷ್ಟಗಳು ಮುಂದೆ ಬರುತ್ತೆ ಅನ್ನೋದನ್ನ ಅವರು ಸೂಚಿಸೋ ಅಂಥದ್ದು ಆಗುತ್ತೆ. ಯಾಕಂದರೆ ನೀವು ಕನಸಿನಲ್ಲಿ ಎಲ್ಲ ರೀತಿಯ ಸುಖ ಐಭೋಗಗಳನ್ನು ಅನುಭವಿಸಿರ್ತೀರ, ಆದರೆ ನಿಮ್ಮ ಜೀವನದಲ್ಲಿ ನಿಮಗೆ ಎಲ್ಲ ಥರದ್ದು ಸೇವೆಗಳನ್ನು ಮಾಡಿದ್ರೂ ಕೂಡ ಆ ಜನ್ಮದಲ್ಲಿ ಯಾವುದೋ ಒಂದು ಕರ್ಮಗಳು ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಆ ಕರ್ಮಗಳನ್ನು ನೀವು ಪಡ್ಕೊಳ್ಳೇಬೇಕು ಅನ್ನೋದು ವಿಧಿ ಲಿಖಿತ ಆಗಿರುತ್ತೆ. ನೀವು ಸೇವೆಗಳನ್ನು ಮಾಡಿದರೂ ಆ ಸೇವೆಯ ಪುಣ್ಯ ಫಲ ನಿಮಗೆ ಮುಂದಿನ ದಿನಗಳಲ್ಲಿ ಸಿಗುತ್ತೆ, ಆದರೆ ಈಗ ತಕ್ಷಣಕ್ಕೆ ಸಿಗೋದಿಲ್ಲ ಅಂತ ಅದು ನಿಮಗೆ ಕನಸಲ್ಲಿ ಸಂತೋಷನ ಕೊಟ್ಟು ಮುಂದೆ ನಿಮಗೆ ಕಷ್ಟನ ಕೊಡೋ ಅಂಥ ಸೂಚನೆಗಳಾಗಿರುತ್ತೆ. ಅದನ್ನು ನೀವು ಅರ್ಥ ಮಾಡ್ಕೊಬೇಕು. ಅದಾದಮೇಲೆ ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ಮರಣ ಭಯಗಳ ಕನಸು ಬೀಳ್ತಾ ಇರುತ್ತೆ. ನಿಮಗೆ ಗೊತ್ತಿಲ್ಲದಂಗೆ ಯಾವುದೋ ಒಂದು ರೀತಿಯಲ್ಲಿ ಸೂರ್ಯನ ಒಂದು
ಸೂರ್ಯನ ಬಿಂಬ ಕಾಣಿಸುತ್ತೆ. ಆ ಸೂರ್ಯನ ಬಿಂಬದ ಒಳಗಡೆ ನಿಮಗೆ ಸೂರ್ಯ ತೂತ ಆಗಿರೋ ಥರ ನಿಮಗೇನಾದರೂ ಕನಸುಗಳು ಗೋಚರ ಆದರೆ ಅಲ್ಲಿ ನಿಮಗೆ ಮರಣದ ಸಂಕೇತವಾಗಿರುತ್ತೆ ಅಥವಾ ಯಾವುದೋ ಗಂಭೀರ ಕಾಯಿಲೆಗಳು ಬರೋ ಅಂಥ ವ್ಯವಸ್ಥೆಗಳು ಆಗ್ತಾ ಇರುತ್ತೆ. ಅದನ್ನು ನೀವು ಅರ್ಥ ಮಾಡಿಕೊಂಡು ಆವಾಗ ನೀವು ಶಿವನ ದೇವಸ್ಥಾನಗಳಿಗೆ ಹೋಗಿ ಮೃತ್ಯುಂಜಯ ಹೋಮಗಳನ್ನು ಮಾಡಿಸೋವಂಥದ್ದು, ಮಂತ್ರಗಳನ್ನು ಪಡಿಸೋವಂಥದ್ದು, ಶಿವನಿಗೆ ಅಭಿಷೇಕ ಮಾಡೋ ಅಂಥದ್ದು, ಎಳ್ಳುಗಳನ್ನು ದಾನವಾಗಿ ಕೊಡೋ ಅಂಥದ್ದು, ಹಾಲಿನ ಅಭಿಷೇಕ ಮಾಡೋ ಅಂಥದ್ದು, ಶಿವನಿಗೆ ಬಿಲ್ವಪತ್ರಗಳನ್ನು ಅರ್ಪಿಸೋ ಅಂಥದ್ದು, ಅಂಥದ್ದನ್ನು ನೀವು ಮಾಡಿದಾಗ ಆ ಮಾರಣಾಂತಿಕ ಕಾಯಿಲೆಗಳು ಅಥವಾ ಮರಣ ಭಯಗಳು ಬಂದಾಗ ಅದನ್ನು ಮುಂದೂಡೋ ಅಂಥ ವ್ಯವಸ್ಥೆ ಈಗಲೇ ನೀವು ಮಾಡ್ಕೊಳ್ಳಿ ಅಂತ ರಾಯರು ನಿಮಗೆ ಸೂಚನೆಯನ್ನು ಕೊಟ್ಟಿರ್ತಾರೆ. ಅದನ್ನು ನೀವು ಮಾಡಿಸಿದಂಥ ಸಮಯದಲ್ಲಿ ನಿಮಗೆ ಮುಂದೆ ಒಳ್ಳೆಯದಾಗುತ್ತೆ. ಅಂದರೆ ಅದು ನಿಮಗೆ ಬಾಧಿಸೋದಿಲ್ಲ. ಅದು ನಿಮಗೆ ಒಂದು 5 ವರ್ಷನೋ 10 ವರ್ಷನೋ ಮುಂದೆ ಹೋಗೋ ಅಂಥದ್ದು ಆಗುತ್ತೆ. ಇದನ್ನು ನೀವು ಮಾಡಬೇಕಾಗುತ್ತೆ. ಇನ್ನು ನಿಮಗೆ ವಿಶೇಷವಾಗಿ ರಾಯರು ಯಾವಾಗ್ಲೂ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಇನ್ನೇನೋ ಕಷ್ಟಗಳು ಬರುತ್ತೆ ಅಂದಾಗ ನಮ್ಮ ಸುತ್ತಮುತ್ತ ಇರುವಂತಹ ಕಾರ್ಯಚಟುವಟಿಕೆಗಳಲ್ಲಿ ನಿಮಗೆ ಯಾವುದೋ ಒಂದು ವಿಪತ್ತು ಬರ್ತಾ ಇದೆ ಅಂತ ಅಂದರೆ ನಿಮ್ಮನ್ನು ಯಾರೋ ಬಂದು ಹೊಡೆಯೋ ಅಂಥದ್ದಾಗ್ಬೋದು, ಯಾರೋ ಬಂದು ನಿಮ್ಮನ್ನು ಅರೆಸ್ಟ್ ಮಾಡಿ ತೊಗೊಂಡೋಗೋ ಅಂಥದ್ದು ಇರ್ಬೋದು, ಅಥವಾ ನೀವು ಜೈಲಲ್ಲಿ ಇರೋ ಅಂಥದ್ದಾಗ್ಬೋದು. ಆ ರೀತಿ ನಿಮಗೆ ಘಟನೆಗಳು ನಿಮ್ಮಲ್ಲಿ ಗೋಚರ ಆಗ್ತಿದೆ ಅಂದರೆ ಅದರಲ್ಲೂ ಕೂಡ ನೀವು ಎಚ್ಚೆತ್ಕೊಬೇಕು. ನಮಗೆ ಮುಂದೆ ಯಾವುದೋ ಒಂದು ವಿಪತ್ತು ಆಗ್ತಾ ಇದೆ, ಅದಕ್ಕೆ ನಾವು ಇವಾಗಲಿಂದನೇ ರಾಯರನ್ನು ನಾವು ಪ್ರಾರ್ಥನೆ ಮಾಡಿ ಕೇಳ್ಕೊಬೇಕು ನಮ್ಮಂತ ಹೇಳಿ ನೀವು ಪ್ರಾರ್ಥನೆನ ಮಾಡ್ಕೊಬೇಕು. ಯಾಕಂದರೆ ನಿಮಗೆ ಗೊತ್ತಿಲ್ಲದಂಗೆ ನೀವು ಸುಮ್ಮನೆ ಇದ್ದರೂ ನಿಮ್ಮ ಅಕ್ಕಪಕ್ಕದವರು ಇರ್ಬೋದು, ನಿಮ್ಮ ಸಂಬಂಧಿಕರಿರ್ಬೋದು, ನಿಮ್ಮ ನೆಂಟರಿಷ್ಟಗಳು ನಿಮಗೆ ಹಿಂಸೆ ಕೊಡೋ ಅಂಥದ್ದನ್ನು ಮಾಡ್ತಾರೆ ಅನ್ನೋದು ರಾಯರು ನಿಮಗೆ ಸೂಚನೆಗಳನ್ನು ಕೊಟ್ಟಿರ್ತಾರೆ. ಅದಾದಮೇಲೆ ನೀವು ಪ್ರಯಾಣಕ್ಕೆ ಹೊರಡೋ ಅಂಥದ್ದಾಗ್ಬೋದು, ಲಗೇಜ್ಗಳನ್ನು ನೀವು ತಯಾರು ಮಾಡಿಕೊಂಡು ಹೋಗೋ ಅಂಥ ಕನಸುಗಳು ಬಿದ್ದಾಗ ಅವಾಗಲೂ ಅಷ್ಟೇ ನಿಮಗೆ ಅಶುಭದ ಸಂಕೇತ ಆಗಿರುತ್ತೆ. ಅಲ್ಲಿ ಯಾವುದಾದ್ರೂ ಒಂದು ಪ್ರಯಾಣಕ್ಕೆ ಅಥವಾ ಎಲ್ಲೋ ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡಿರೋರು ಅದನ್ನು ಸ್ವಲ್ಪ ದಿನ ತಡೆ ಹಿಡಿದು ಮುಂದಾಕೋ ಅಂಥದ್ದನ್ನು ಮಾಡಿ ನಿಮಗೆ ಯಾವುದೋ ಒಂದು ಅದು ಬೇಡ, ಈ ಸಮಯದಲ್ಲಿ ಬೇಡ, ಅದು ನಿಮಗೆ ಒಳ್ಳೆಯದಾಗೋದಿಲ್ಲ, ಮುಂದೆ ನಿಮಗೆ ಇನ್ನೇನೋ ಅಲ್ಲಿ ಆಪತ್ತಾಗ್ಬೋದು, ವಿಪತ್ತಾಗ್ಬೋದು ಅಂತ ರಾಯರು ನಿಮಗೆ ಸೂಚನೆಗಳನ್ನು ಕೊಟ್ಟಿರ್ತಾರೆ. ಇವುಗಳನ್ನು ನೀವು ಅರ್ಥ ಮಾಡಿಕೊಂಡು ನೀವು ರಾಯರ ಪೂಜೆಗಳನ್ನು ಮಾಡಿದಾಗ ಸ್ವತಃ ರಾಯರೇ ನಿಮ್ಮ ಸೇವೆಗಳು ಇಷ್ಟ ಆಗಿದ್ದರೆ, ಕೆಲವೊಬ್ಬರು ರಾಯರೇ ಸ್ವತಃ ಕನಸಿನಲ್ಲಿ ಬಂದು ನಿನ್ನ ಸೇವೆ ಇಷ್ಟ ಆಗಿದ್ದರೆ ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ನೀನು ಮಾಡಿರೋ ವ್ರತಗಳಲ್ಲಿ ಇದು ತಪ್ಪಾಗಿದೆ, ಅದು ತಪ್ಪಾಗಿದೆ, ನೀನು ಹೀಗೆ ಮಾತಾಡಬಾರ್ದಾಗಿತ್ತು, ಹಾಗೆ ಮಾಡಬಾರ್ದಾಗಿತ್ತು ಅಂತ ಕೆಲವೊಬ್ಬರಿಗೆ ಅವರೇ ಡೈರೆಕ್ಟಾಗೆ ಬಂದು ಗೋಚಾರ ಆಗಿ ಕನಸಿನ ರೂಪದಲ್ಲಿ, ಯತಿಗಳ ರೂಪದಲ್ಲಿ, ಈಗ ನೀವು ಯಾವುದೋ ಒಂದು ಗುರುಗಳನ್ನು ತುಂಬ ಇಷ್ಟಪಡ್ತಾ ಇರ್ತೀರ, ಆ ಗುರುಗಳ ರೂಪದಲ್ಲಿ ಬಂದು ನಿಮಗೆ ಕಾಣಿಸ್ಕೊತಾರೆ. ಹಸುಗಳನ್ನು ಹಿಡ್ಕೊಂಬಂದು ಹಸುಗಳನ್ನು ನಿಮ್ಮ ಕೈಗೆ ಕೊಡೋ ಅಂಥದ್ದಿರ್ಬೋದು, ಪ್ರಸಾದ ಕೊಡೋ ಅಂಥದ್ದಿರ್ಬೋದು, ಮಂತ್ರಾಕ್ಷತೆಗಳನ್ನು ಕೊಡೋ ಅಂಥದ್ದಿರ್ಬೋದು, ಹೂವು ಹಣ್ಣುಗಳನ್ನು ನಿಮಗೆ ಕೊಡೋ ಅಂಥದ್ದಿರ್ಬೋದು, ರಾಯರ ಫೋಟೋಗಳು ನಿಮಗೆ ಕಾಣಿಸ್ಕೊಳ್ಳೋ ಅಂಥದ್ದಿರ್ಬೋದು, ಮಂತ್ರಾಕ್ಷತೆ ನಿಮಗೆ ಕಾಣಿಸ್ಕೊಳ್ಳೋ ಅಂಥದ್ದಿರ್ಬೋದು. ಅದೆಲ್ಲ ರಾಯರು ನಾನು ಸ್ವತಃ ನಿನ್ನ ಜೊತೆ ಇದ್ದೀನಿ ಅನ್ನೋ ಸೂಚನೆನ ಅವರು ತಿಳಿಸೋ ಅಂಥ ಪ್ರಯತ್ನ ಪಡ್ತಾರೆ. ಇಷ್ಟು ನೀವು ಅರ್ಥ ಮಾಡ್ಕೊಬೇಕು. ಯಾವುದೇ ರೀತಿಯಾಗಿ ಕೆಟ್ಟ ಕನಸು ಬಿದ್ದಿದ ತಕ್ಷಣ ಕೆಟ್ಟದಾಯಿತು ಅಂತ ಅಂದ್ಕೊಂಬೇಡಿ. ಇಷ್ಟು ನನಗೆ ಗೊತ್ತಿರೋಂಥ ಮಾಹಿತಿಗಳು. ಇನ್ನೂ ಬೇಕಾದಷ್ಟಿದೆ, ಆದರೆ ಹೇಳೋ ಅಂಥದ್ದು ಸಮಯ ತುಂಬ ಜಾಸ್ತಿ ಆಗುತ್ತೆ, ವಿಡಿಯೋ ಲೆಂತಿ ಆಗುತ್ತೆ. ನನಗೆ ಗೊತ್ತಿರೋ ರೀತಿಯಲ್ಲಿ ನನಗೆ ಯಾವ ರೀತಿ ಹೇಳಬೇಕು ಅನಿಸುತ್ತೋ ಆ ರೀತಿ ಹೇಳಿದ್ದೀನಿ. ನಿಮಗೆ ಯಾವ ರೀತಿ ಅರ್ಥ ಮಾಡ್ಕೊಬೇಕು ಅನಿಸುತ್ತೋ ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು.